ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಣೂತ್ ಆರ್ಗಾಣಿಕ. ಈಗಾಗಲೇ NH-66 ಆಗಿದೆ, ಅಂದರೆ ರಸ್ತೆ ಬಹಳ ಅಗಲ ಆಗಿದೆ, ಹೋಗೋದಕ್ಕೊಳ್ಳೆ ಸೂಪರ್ ಆಗಿರುತ್ತೆ. ಬಹಳ ವೇಗದಲ್ಲಿ ಹೋದರೂ ಏನೂ ಪ್ರಾಬ್ಲಮ್ ಇಲ್ಲ. 100-120 km/h ಹೋದ್ರೂ ಏನೂ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ಪ್ರತಿ ಗ್ರಾಮದಲ್ಲಿ ಅಥವಾ ಪ್ರತಿ ಸಿಟಿ ಲಿಮಿಟ್ಸಲ್ಲಿ ಈಗಾಗಲೇ ಒಂದಿಷ್ಟು ಸರ್ವಿಸ್ ರೋಡ್ಗಳನ್ನು ಮಾಡಿದ್ದಾರೆ. ಉಳಿದಂತೆ ಎಲ್ಲೆಲ್ಲಿ ಬಾಕಿ ಇಟ್ಟಿದ್ದಾರೋ ಅಲ್ಲೂ ಕೂಡ ಸರ್ವಿಸ್ ರೋಡ್ಗಳನ್ನು ಆಲ್ರೆಡಿ ಮಾಡ್ತಿದ್ದಾರೆ NH-66ನ 2 ಇಕ್ಕಲದಲ್ಲಿ. ಆದರೆ ನಾವು ಈಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂಥ ಊರು, ಇದು ಕೋಟ ಶಿವರಾಮ್ ಕಾರಂತರು ಹುಟ್ಟಿದಂಥ ಊರು, ಕೋಟ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಊರು. ಈ ಊರಿನ ಮೇನ್ ರೋಡ್ನ ಅಕ್ಕಪಕ್ಕದಲ್ಲಿರುವಂಥ ಸರ್ವಿಸ್ ರೋಡ್ಗಳು ಅದು ಯಾವುದಕ್ಕೆ ಬಳಕೆ ಆಗ್ತಾ ಇವೆ ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ ಸರ್ವಿಸ್ ರೋಡ್ಗಳು ಯಾಕೆ ಬಳಕೆ ಆಗುತ್ತೆ ಅಥವಾ ಯಾಕೆ ಸರ್ವಿಸ್ ರೋಡ್ನ ಅಗತ್ಯ ಇರುತ್ತೆ ಅಂತಂದರೆ, ಕೆಲವು ವಾಹನಗಳು ಅಥವಾ ಅಲ್ಲಿನ ಲೋಕಲ್ ಸಿಟಿ ವಾಹನಗಳು NHಗೆ ಹೋಗೋದಕ್ಕಾಗೋದಿಲ್ಲ ಅಥವಾ NHಗೆ ಹೋಗೋ ಅಗತ್ಯ ಇರೋದಿಲ್ಲ. ಅವರು ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರ್ತಾರೆ ಅಥವಾ ಸಿಟಿಯಲ್ಲಿರೋ ಯಾವುದೋ ಒಂದು ಅಂಗಡಿಗೆ ಅವ್ರು ಹೋಗಬೇಕಾಗಿರುತ್ತೆ. ಹಾಗಾಗಿ ನ್ಯಾಷನಲ್ ಹೈವೇ ಮುಖಾಂತರ ಹೋಗೋದು ಅದು ಸ್ವಲ್ಪ ಅನಾನುಕೂಲ ಆಗಬಹುದು ತಮಗೂ ಮತ್ತು ಹಿಂದೆ ಬರ್ತಾ ಇರುವಂಥ ವಾಹನಗಳಿಗೂ ಅನ್ನೋ ಕಾರಣಕ್ಕೆ ಸರ್ವಿಸ್ ರೋಡ್ಗಳನ್ನು ಮಾಡಿದ್ದಾರೆ. ಸೊ ದಟ್ ಅಲ್ಲಿನ ಸ್ಥಳೀಯರು ಅಲ್ಲಿನ ದಿನ ಬಳಕೆಯ ಕೆಲಸ ಕಾರ್ಯಗಳಿಗೆ ಆ ಸರ್ವಿಸ್ ರೋಡನ್ನು ಬಳಕೆ ಮಾಡಲಿ, ಅದರ ಮುಖಾಂತರ ಆರಾಮಾಗಿ ಓಡಾಡಲಿ ಅನ್ನೋದು ಸರ್ವಿಸ್ ರೋಡ್ನ ಕಾನ್ಸೆಪ್ಟ್. ಮತ್ತೊಂದು ಲೆಕ್ಕದಲ್ಲಿ ಹೇಳೋದಾದರೆ, ಈ ಸರ್ವಿಸ್ ರೋಡ್ನ ಮುಖಾಂತರವಾಗಿ 2 ಮುಖದ ಚಲನೆ ಆಗುತ್ತೆ, ಅಂದರೆ ದ್ವಿಮುಖ ಚಲನೆಯ ಅವಕಾಶ ಇರುತ್ತೆ. ನ್ಯಾಷನಲ್ ಹೈವೇನಲ್ಲಿ ಒಂದು ಸೈಡ್ ಲೆಫ್ಟ್ ಸೈಡಲ್ಲಿ ಕೇವಲ ಒಂದು ವೇನಲ್ಲಿ ಮಾತ್ರ ನೀವು ಹೋಗೋದಕ್ಕಿದ್ರೆ, ಸರ್ವಿಸ್ ರೋಡ್ನಲ್ಲಿ 2 ಕಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಯಾಕಂದರೆ ಸರ್ವಿಸ್ ರೋಡ್ನ ಅಕ್ಕಪಕ್ಕದಲ್ಲಿ ಕೆಲವು ಮನೆಗಳಿರಬಹುದು. ಸುಮಾರು ಅಂದರೆ ನಿಮಗೆ ಟ್ರಾಫಿಕ್ ರೂಲ್ ಪ್ರಕಾರ ಒನ್ ವೇನಲ್ಲೇ ಹೋಗಬೇಕು ಅಂತಂದರೆ 2-3 ಕಿಲೋಮೀಟರ್ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರುವ ಅಗತ್ಯ ಇರಬಹುದು. ವೆರಸ್ ಅದರ ಹಿಂಭಾಗದಲ್ಲಿ ಅಂದರೆ ಒನ್ ವೇನಲ್ಲಿ ಅಗೇನಿಸ್ಟ್ ಆಗಿ ಹೋದರೆ ಒಂದು 100-200 ಮೀಟ್ರಲ್ಲೇ ಆ ಡಿವೈಡರು ಅಥವಾ ಅಲ್ಲಿ ಹೋಗಬೇಕಾದಂಥ ಸರ್ಕಲ್ ಸಿಗುತ್ತೆ. ಹಾಗಾಗಿ ಈ ಸರ್ವಿಸ್ ರೋಡ್ಗಳನ್ನು ದ್ವಿಮುಖ ಸಂಚಾರಕ್ಕೆ ಅಂಥೇಳಿ ಮಾಡಲಾಗುತ್ತೆ. ಆದರೆ ಕೋಟಾದ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂಥ ಸರ್ವಿಸ್ ರೋಡ್ ದ್ವಿಮುಖ ಸಂಚಾರ ಬಿಟ್ಟುಬಿಡಿ, ಒಂದೇ ಮಾರ್ಗದಲ್ಲಿ ಹೋಗೋದಕ್ಕೂ ಕೂಡ ಕೆಲವೊಂದು ಸಲ ಇಲ್ಲಿ ಜಾಗನೇ ಇರೋದಿಲ್ಲ. ಯಾಕೆ ಅಂತಂದರೆ, ಒಂದು ಅನಧಿಕೃತವಾದ ಪಾರ್ಕಿಂಗ್ಗಳು. ಇಲ್ಲಿ ಸರ್ವಿಸ್ ರೋಡನ್ನು ಪಾರ್ಕಿಂಗ್ ಲಾಟ್ಗಳು ಅನ್ನೋ ರೀತಿಯಲ್ಲಿ ಅರ್ಥವಿಸಿಕೊಂಡಿದ್ದಾರೋ ಅಥವಾ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಗೊತ್ತಿಲ್ಲ. ಪ್ರತಿನಿತ್ಯ ದಿನ ಬೆಳಗಾದರೆ ಒಂದು ರೆಗ್ಯುಲರ್ ಸ್ಪಾಟ್ ಆಗಿದೆ. ಬೆಳಿಗ್ಗೆ ಎದ್ದು ಬಸ್ಸಲ್ಲಿ ಉಡುಪಿಗೋ ಕುಂದಾಪುರಕ್ಕೂ ಹೋಗೋರು ತಮ್ಮ ಬೈಕ್ಗಳನ್ನು ಪೇಟೆಗೆ ತೊಗೊಂಬರ್ತಾರೆ, ಸಿಟಿಗೆ ತೊಗೊಂಬರ್ತಾರೆ. ಸರ್ವಿಸ್ ರೋಡ್ ಅಂತ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲೇ ಪಾರ್ಕ್ ಮಾಡಿಬಿಟ್ಟು ತಮ್ಮ ಕೆಲಸ ಕಾರ್ಯಗಳಿಗೆ ಬಸ್ಸಲ್ಲೋ ಕಾರಲ್ಲೋ ಬೇರೆ ಬೇರೆ ವಾಹನಗಳಲ್ಲಿ ಹೋಗ್ತಾರೆ. ಬೆಳಿಗ್ಗೆ ಅವರು ಹೋಗಿ ಸಂಜೆ ವಾಪಸ್ ಬರೋವರೆಗೂ ತಮ್ಮ ಬೈಕ್ಗಳು ಅಥವಾ ವಾಹನಗಳು ಈ ರೋಡ್ ಸೈಡಲ್ಲೇ ಇರುತ್ತೆ, ಒಂದು ಪಾರ್ಕಿಂಗ್ ಆಗಿರುತ್ತೆ. ಆದರೆ ಈ ಪಾರ್ಕಿಂಗ್ ಮಾಡೋ ಜಾಗ ಮಾತ್ರ ಸರ್ವಿಸ್ ರೋಡ್. ಇನ್ನು ಬೈಕ್ಗಳಾದರೂ ಓಕೆ, ಪರವಾಗಿಲ್ಲ, ಏನು ಬಹಳ ದೊಡ್ಡ ಜಾಗ ಕನ್ಸ್ಯೂಮ್ ಮಾಡೋದಿಲ್ಲ. ಅಥವಾ ಒಂದು ಬೈಕನ್ನು ಸೈಡಲ್ಲಿ ಪಾರ್ಕ್ ಮಾಡಿದ್ರೆ ವಾಹನಗಳು ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇನಿಲ್ಲ, ಆರಾಮಾಗಿ ಓಡಾಡ್ಬೋದು. ಒಂದು ಲಾರಿ ಕೂಡ ಓಡಾಡಬಹುದು ಅಂತ ಅಂದ್ಕೊಳ್ಳೋಣ. ಆದರೆ ಕೋಟಾದ ಈ ಹೈವೇನಲ್ಲಿ ಅಥವಾ ಈ ಸರ್ವಿಸ್ ರೋಡ್ನಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ನಿಲ್ಲಿಸಲಾಗುತ್ತೆ. ಕೇವಲ 1-2 ವಾಹನಗಳು, ಬೈಕ್ ಮಾತ್ರ ಅಲ್ಲ, ಉದ್ದಕ್ಕೂ ಸಾಲು ಕಟ್ಟಿ ಕಾರುಗಳು ನಿಲ್ಲುತ್ತೆ, ದೊಡ್ಡ ದೊಡ್ಡ ಕಾರುಗಳು. ಅದರಲ್ಲೂ ಕೆಲವು ಡ್ರೈವರ್ಸ್ಗಳಂತೂ ಮಧ್ಯ ರಸ್ತೆವರೆಗೂ ಕಾರನ್ನು ತಗೊಂಬಂದು ನಿಲ್ಲಿಸಿ ಹೋಗಿರ್ತಾರೆ. ಅಕ್ಕಪಕ್ಕದಲ್ಲಿ ಹೋಗೋರು ನಮಗೇನು ಸಂಬಂಧಿಕರ, ಅವ್ರು ಹೋಗದೇ ಇದ್ದರೆ ಬಿದ್ಕೊಳ್ಳಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ತಮ್ಮ ಕಾರುಗಳನ್ನು ಇಲ್ಲಿ ಪಾರ್ಕ್ ಮಾಡಿ ಅವೈಜ್ಞಾನಿಕವಾಗಿ ಅಥವಾ ಅದನ್ನು ರೆಗ್ಯುಲರ್ ವೇ ಅಥವಾ ಮಾಡೆಲಲ್ಲಿ ಪಾರ್ಕ್ ಮಾಡೋದು ಬಿಟ್ಟು ಹೇಗೆ ಬೇಕೋ ಹಾಗೆ ಪಾರ್ಕ್ ಮಾಡಿ ಅಲ್ಲಿಂದ ಕಾಲು ಕಿತ್ತರೆ ಇಡೀ ದಿನ ಈ ಕಡೆ ತಲೆ ಹಾಕಿ ನೋಡೋದಿಲ್ಲ. ಸಂಜೆ ಅವ್ರ ಕೆಲಸ ಮುಗಿಸ್ತಾರೆ, ಮತ್ತೆ ಬರ್ತಾರೆ, ಮಧ್ಯ ರಸ್ತೆಯಲ್ಲಿರುವಂಥ ತಮ್ಮ ಕಾರನ್ನು ಎತ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾರೆ. ಇದು ಇಲ್ಲಿ ಪ್ರತಿನಿತ್ಯ ಓಡಾಡುವಂಥ ಸಾರ್ವಜನಿಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡ್ತಾ ಇದೆ. ಅದು ಈ ಸೋಮವಾರ ಮಂಗಳವಾರ ಬಂತು ಅಂತಂದರೆ ವೆರಿ ಪೀಕ್ ಟೈಮ್, ಬೆಳಿಗ್ಗೆ ಒಂದು 9ರಿಂದ 11 ಗಂಟೆ, ಸಂಜೆ ಒಂದು 4ರಿಂದ 6 ಗಂಟೆವರೆಗೆ. ಅದು ಈ ಮಳೆಗಾಲದಲ್ಲಿ ವಾಹನ ಓಡಾಡೋದು ಬಹಳ ಕಷ್ಟ ಅಂತ ಆಗ್ಬಿಟ್ಟಿದೆ. ಸರ್ವಿಸ್ ರಸ್ತೆಗೆ ಹೋದ್ರೇ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಪರಿಸ್ಥಿತಿ ಕೋಟದಲ್ಲಿ ನಿರ್ಮಾಣ ಆಗಿದೆ. ಬೇರೆ ಎಲ್ಲೂ ಟ್ರಾಫಿಕ್ ಜಾಮ್ ಇಲ್ಲ. ಕೋಟದಲ್ಲಿ ಮೊದಲು ಸಿಂಗಲ್ ಹೈವೇ ಇತ್ತು, ಅಲ್ಲಿ ದ್ವಿಮುಖ ಸಂಚಾರ ಇತ್ತು. ಇವತ್ತಿನ ಮಟ್ಟಿಗೆ ಅಲ್ಲದೆ ಇದ್ದರೂ ಅವತ್ತಿನ ಕಾಲಕ್ಕೆ ಬೇಕಾದಷ್ಟು ವಾಹನಗಳಿದ್ವು. ಆ ಸಿಂಗಲ್ ರೋಡ್ ಇದ್ದಾಗಲೂ ಕೂಡ ಇಷ್ಟು ಟ್ರಾಫಿಕ್ ಜಾಮ್ ಕೋಟದಲ್ಲಿ ಆಗ್ತಾ ಇರಲಿಲ್ಲ. ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಯಾಕೆ ಅಂತಂದರೆ ರಸ್ತೆ ಅಗಲ ಆಗಿದೆ, ಅವಕಾಶಗಳು ಜಾಸ್ತಿ ಆಗಿದೆ, ಇಲ್ಲಿ ಪಾರ್ಕ್ ಮಾಡೋದಕ್ಕೂ ಜಾಗ ಮಾಡಿಕೊಟ್ಟಂಗೆ ಕಾಣ್ತಾ ಇದೆ. ನಾವು ಇಲ್ಲಿ ಕೇವಲ ವಾಹನ ಸವಾರರನ್ನು ಅಥವಾ ವಾಹನದ ಮಾಲೀಕರನ್ನು ಮಾತ್ರ ಬೈಬೇಕು ಅಥವಾ ಬೈದರೆ ಸರಿ ಅಂತ ಆಗೋದಿಲ್ಲ. ಯಾಕೆ ಅಂತಂದರೆ, ಸಮರ್ಪಕವಾದ ಪಾರ್ಕಿಂಗ್ ವ್ಯವಸ್ಥೆ ಅವ್ರಿಗಿದ್ದದ್ದೇ ಹೋದಾದರೆ ಅವರು ಬಂದು ರಸ್ತೆ ಸೈಡಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇರಲಿಲ್ಲ. ಇಲ್ಲಿನ ಸ್ಥಳೀಯ ಆಡಳಿತ ಅಥವಾ ಈ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟವರು, ಪಾರ್ಕಿಂಗ್ಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗಿರೋರು ಯಾರೂ ಎಲ್ಲೂ ಪಾರ್ಕಿಂಗ್ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಸಾಮಾನ್ಯ ಸವಾರ
ಪಾಪ ಬೈಕ್ನ ತಲೆ ಮೇಲೆ ಹೊತ್ಕೊಂಡು ಹೋಗೋದಕ್ಕಾಗತ್ತಾ? ಒಂದು ಕಡೆ ಮಳೆ ಬರುತ್ತೆ, ಮಳೆನಲ್ಲಿ ಬೈಕಲ್ಲಿ ಹೋದರೆ ಇಡೀ ನೆನೆದು ಹೋಗ್ಬಿಡ್ತೀವಿ. ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಬಂದವನು ವಾಹನವನ್ನು ಅಲ್ಲೇ ಪಾರ್ಕ್ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ. ಒಂದು ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ, ಅಥವಾ ಪಾರ್ಕಿಂಗ್ ಮಾಡುವ ಡೆಸಿಗ್ನೇಟೆಡ್ ಜಾಗದ ಬಗ್ಗೆ ಬೋರ್ಡ್ ಇಲ್ಲ, ಅಥವಾ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀರಿ, ರಸ್ತೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳೋದಕ್ಕೂ ಕೂಡ ಒಬ್ಬ ಮನುಷ್ಯ ಕಾಣೋದಿಲ್ಲ. ಹಾಗಾಗಿ ನಮ್ಮನ್ನು ಯಾರು ತಡೆಯಲ್ಲ ಅಂಥೇಳಿ ಬಂದವರೆಲ್ಲ ಪಾರ್ಕ್ ಮಾಡಿ ಹೋಗ್ತಾರೆ. ಅಲ್ಲಿರುವ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಇರುವಂಥ ಅಂಗಡಿ ಮಳಿಗೆಗಳಿಗೆ ವಿಸಿಟ್ ಮಾಡೋರು ಕೂಡ ಇದೇ ಸರ್ವಿಸ್ ರೋಡನ್ನು ಬಳಕೆ ಮಾಡ್ಕೊಂಡು ಗಾಡಿ ಪಾರ್ಕ್ ಮಾಡ್ಕೊಂಡು ಆರಾಮಾಗಿ 2-3 ಗಂಟೆಗಳ ಕಾಲ ತಮಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತು ವಾಪಸ್ ಬರ್ತಾರೆ. ಕೋಟ ಎದುರಿಸ್ತಾ ಇರುವಂಥ ಅತಿ ದೊಡ್ಡ ಸಮಸ್ಯೆ ಇದು ಎಲ್ಲೋ ದೂರದಲ್ಲಿ ಆಗಿದ್ರೆ ತೊಂದರೆ ಇಲ್ಲ. ಮಾನ್ಯ ಚಿಕ್ಕಮಗಳೂರು ಉಡುಪಿಯ ಸಂಸದರು ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಮನೆಯ ಅಪೋಸಿಟ್ ಸೈಡಲ್ಲೇನೆ ಇಷ್ಟು ಮಟ್ಟಿಗೆ ಟ್ರಾಫಿಕ್ ಆಗುತ್ತೆ, ಇಷ್ಟರ ಮಟ್ಟಿಗೆ ಅನಧಿಕೃತವಾಗಿ ಪಾರ್ಕ್ ಮಾಡ್ತಾರೆ. ರೋಡ್ ಸೈಡಲ್ಲಿ ವಾಹನಗಳ ಸಾಲೇ ನೆರೆದಿರುತ್ತೆ. ಅವರು ಎಲ್ಲಿಗೆ ಬರ್ತಾರೋ ಅಷ್ಟು ಕಾರುಗಳೆಲ್ಲಿಂದ ಬರುತ್ತೋ ಆ ಕಾರುಗಳಿಗೆ ಹೊಂದಾಣಿಕೆ ಆಗುವಂಥ ಜನಸಂಖ್ಯೆನೂ ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ಕಾರುಗಳ ಸಂಖ್ಯೆ ಮಾತ್ರ ಉದ್ದಾನುದ್ದಕ್ಕೂ ನಿಂತಿರುತ್ತೆ. ಎಲ್ಲೋ ಒಂದು ಪ್ರೋಗ್ರಾಮ್ ಇದೆಯೇನೋ ಅಂತ ಅನ್ನಿಸ್ಬೇಕು, ಅಷ್ಟರ ಮಟ್ಟಿಗೆ ಲೈನಲ್ಲಿ ನಿಂತಿರುತ್ತೆ. ಈಗ ಈ ಸಮಸ್ಯೆಗೆ ಒಂದೇ ಒಂದು ಸೊಲ್ಯೂಷನ್ ಅಂತಂದರೆ ಒಂದು ಪಾರ್ಕಿಂಗ್ನ ಡೆಸಿಗ್ನೇಟೆಡ್ ಜಾಗವನ್ನು ಗುರುತಿಸಬೇಕಾಗಿದೆ. ಇಲ್ಲಿ ಸಾರ್ವಜನಿಕ ಪಾರ್ಕಿಂಗ್ಗೆ ಕೋಟ ಅಂತಂದರೆ ಇಲ್ಲಿಂದ ನ್ಯಾಷನಲ್ ಹೈವೇ ಮುಖಾಂತರ ಒಂದು ಕಡೆ ಕುಂದಾಪುರ, ಉಡುಪಿ, ಮಂಗಳೂರು, ಕಾರವಾರ ಬೇರೆ ಬೇರೆ ಕಡೆಗೆ ಉದ್ಯೋಗಕ್ಕೆ ಹೋಗೋ ಜನ ಬಹಳಷ್ಟು ಜನ ಇದ್ದಾರೆ. ಬೇರೆಯವರು ಉದ್ಯೋಗಕ್ಕೆ ಹೋಗೋರು ಎಲ್ಲ ತಮ್ಮ ಸ್ವಂತ ವಾಹನಗಳಲ್ಲೇ ಹೋಗ್ತಾರೆ ಅಂತಾನೂ ಇಲ್ಲ. ಆ ವಾಹನಗಳನ್ನು ನಿಲ್ಲಿಸೋದಕ್ಕೆ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಏರಿಯಾವನ್ನು ನಾವೀಗ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲಿ ಇಲ್ಲದೇ ಇದ್ದರೆ ಸರ್ವಿಸ್ ರೋಡನ್ನು ಕಂಪ್ಲೀಟಾಗಿ ಪಾರ್ಕಿಂಗ್ ಏರಿಯಾ ಅಂತ ಮಾಡಿಬಿಡಿ, ಕೇವಲ ಪಾರ್ಕ್ ಮಾಡೋದಕ್ಕೆ ಮಾತ್ರ ಇದನ್ನು ಬಳಕೆ ಮಾಡಿ ಅಂತಂದರೂ ಕೂಡ ಸಾಮಾನ್ಯ ವೆಹಿಕಲ್ಗಳು ಒಳಗಡೆ ಸರ್ವಿಸ್ ರೋಡ್ಗೆ ಎಂಟ್ರಿ ಆಗಿ ಏನೋ ಅರ್ಜೆಂಟಲ್ಲಿ ಅವ್ರು ಬಂದು ಆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಎದುರುಗಡೆ ಮತ್ತೊಬ್ಬ ಅವ್ರ ಜೊತೆ ಬೈಸ್ಕೊಂಡು ಗಲಾಟೆ ಮಾಡಿಕೊಂಡು ಈ ಕಿರಿಕಿರಿನೇ ಇರೋದಿಲ್ಲ. ಇದು ಪಾರ್ಕಿಂಗ್ ಮಾಡೋ ಜಾಗ ಅಂತ ಹೇಳಿಬಿಟ್ರೆ ಅಲ್ಲಿ ಪಾರ್ಕಿಂಗ್ ಮಾತ್ರ ಮಾಡ್ಕೊಂಡು ಆರಾಮಾಗಿರಬಹುದು. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕಿರೋದ ಸರ್ವಿಸ್ ರೋಡು, ಓಡಾಡೋದಕ್ಕಿರೋದ ಸರ್ವಿಸ್ ರೋಡು, ದ್ವಿಮುಖ ಸಂಚಾರ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಒಂದು ಪಟ್ಟಿ ಹಾಕಿರ್ತಾರೆ, ಆ ಕಡೆ ಒಂದು ವಾಹನ ಈ ಕಡೆ ಒಂದು ವಾಹನ 2 ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಹೇಳ್ತಾರೆ. ಒಂದು ದಿಕ್ಕಿನಲ್ಲೇ ಒಂದು ವಾಹನ ಚಲಿಸೋದಕ್ಕೆ ಕಷ್ಟ ಇದೆ ಅನ್ನುವಂಥ ಪರಿಸ್ಥಿತಿನಲ್ಲಿ ಕೋಟಾದ ಸರ್ವಿಸ್ ರೋಡ್ ಇದೆ. ಇದಕ್ಕೆ ಅತಿ ಶೀಘ್ರವಾಗಿ ಮುಕ್ತಿ ಬೇಕು, ಅತಿ ಶೀಘ್ರವಾಗಿ ಸಮಸ್ಯೆಗೆ ಪರಿಹಾರ ಸಿಗಲೇಬೇಕು. ಇಲ್ಲಿ ನಿಲ್ಲಿಸಿದಂಥ ವಾಹನಗಳನ್ನು ಬೇರೆ ಕಡೆಗೆ ಪಾರ್ಕ್ ಮಾಡುವಂಥ ಅವಕಾಶವನ್ನು ಇಲ್ಲಿನ ಸ್ಥಳೀಯಾಡಳಿತ ಕಲ್ಪಿಸಿಕೊಡಬೇಕಾದಂಥ ಬಹಳ ದೊಡ್ಡ ಅನಿವಾರ್ಯತೆ, ಅಗತ್ಯತೆ ಕೋಟಕ್ಕೆ ಎದ್ದು ಕಾಣ್ತಾ ಇದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.